ಇದ್ಯಾವ ಕರ್ಮ ಗುರು ಅಂತ ಅನಿಸಿದ್ರು ಅಂದ್ಕೊಳ್ಳೋ ಹಾಗಿಲ್ಲ. ಕೆಲವು ವಿಷಯ ತಿಳ್ಕೋಬೇಕು ಅಂದರೆ ಇದೆಲ್ಲ ಮಾಡಲೇಬೇಕು. ಏನು ಮಾಡೋಕ್ಕಾಗತ್ತೆ? ಅಣ್ಣ ಬರೋಣ ಇಲ್ಲೇ. ಬಾದ್ಯಾ ಈ ತೋಟ ಯಾರ್ದಣ್ಣ? ಏನಯ್ಯ, ಇಲ್ಲಿ ಯಾರು ಕೆಲಸ ಕೊಟ್ಟವ್ರೆ ಅಂತ ಗೊತ್ತಿಲ್ದಲೇ ನೀನು ಇಲ್ಲಿ ಕೆಲ್ಸಕ್ಕೆ ಬಂದಿದ್ಯಾ? ಇದು ನರಸಿಂಹಣ್ಣವ್ರ ತೋಟ. ನೀನು ಈ ಊರಿಗೆ ಹೊಸಬ್ನಾ? ಯಾವ ಊರು? ಯಾವ ಊರು ಹೇಳಪ್ಪ? ಇದು ಬೋರ್ನಳ್ಳಿ ಅಣ್ಣ. ಹಾಂ, ಬೋರ್ನಳ್ಳಿ. ಅದೆಲ್ಲ ಐತಪ್ಪ. ಓ, ಈ ಸುತ್ತ 7 ಹಳ್ಳಿನೂ ನನಗೆ ಗೊತ್ತು. ನಾನು ಆ ಊರ ಹೆಸರೇ ಕೇಳಿಲ್ಲ. ಅದು ಇಲ್ಲಿಗೆ ಬರಲ್ವಲ್ಲ, ಅದಕ್ಕೆ ನೀನು ಕೇಳಿಲ್ಲ. ಬೆಂಗಳೂರು ಹತ್ರ. ಹಾಂ, ಅಷ್ಟು ದೂರದಿಂದ ಇಲ್ಲಿ ಕೆಲ್ಸಕ್ಕೆ ಬಂದಿದ್ಯಾ? ಹೌದು, ಇಲ್ಲಿ ಯಾರ ಮನೆಗಿರೋದು? ಯಾರ ಮನೇಲೂ ಇಲ್ಲ ಅಣ್ಣ. ಕೆಲಸ ಸಿಕ್ಕಿದಾಗ ಕೆಲಸ ಮಾಡೋದು, ಮತ್ತೆ ಇನ್ನೊಂದೂರಿಗೆ ಹೋಗ್ತಾ ಇರೋದು ಅಷ್ಟೇ. ಅದು ಸರಿಯೇನು. ಕೆಲಸ ಮಾಡಬೇಕು ಅಂದರೆ ಊರನ್ನು ಬಿಡಬೇಕು, ಮನೇನೂ ಬಿಡಬೇಕು. ಅಣ್ಣ, ಈ ಯಜಮಾನ್ರು ಅಂದ್ಯಲ್ಲ, ಅವ್ರು ಹೆಂಗೆ? ಏನ? ಸುಮ್ಮನೆ ಕೇಳಿದೆ ಅಣ್ಣ. ಅವ್ರ ಬಗ್ಗೆ ಹೇಳ್ಬೇಕು ಅಂದರೆ ಒಂದು ದಿನ ಸಾಕಾಗಲ್ಲ. ನಮ್ಮ ಯಜಮಾನ್ರು ಬರೀ ದುಡ್ಡಿನಲ್ಲೇ ಸಾವುಕಾರಲ್ಲ, ಮನಸ್ಸಿನಾಗೂ ಸಾವುಕಾರ್ರೆ. ಈ ಸುತ್ತಮುತ್ತ 7 ಹಳ್ಳಿನಲ್ಲೂ ದುಡ್ಡು ಕಂಡಿರೋ ದೊಡ್ಡ ಕುಳ ಅಂತ ಅಂದರೆ ಅವರೇ. ತುಂಬ ದೊಡ್ಡ ಶ್ರೀಮಂತರು, ಆದರೂ ತೋರ್ಸ್ಕೊಳಕ್ಕಿಲ್ಲ. ತುಂಬ ಸಾದಾ ಸೀದಾ ಮನುಷ್ಯ. ಅವ್ರ ಸಂಬಂಧಿಕರು ಯಾರಾದರೂ ಬೆಂಗಳೂರಿನಲ್ಲಿದ್ದಾರಾ? ಅದೆಲ್ಲ ನನಗೇನು ಗೊತ್ತಿಲ್ಲ. ಆದರೆ ನರಸಿಂಹಯ್ಯ ಮಾತ್ರ ದೇವರಂಥ ಮನುಷ್ಯರು. ಅವ್ರಿಗೆ ಒಬ್ರು ತಂಗಿ ಇದ್ರಂತೆ. ಅವರು ಯಾರನ್ನೋ ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡು ಹೊರಟೋದ್ರಂತೆ. ಅದಕ್ಕೆ ಅವರು ಬೇಜಾರಾಗೇ ಇದ್ದಾರೆ ಅಂತ ಮಾತೈತೆ. ಓ, ಅಂದರೆ ಆಗಿನ ಕಾಲದಲ್ಲಿ ಲವ್ ಮಾಡಿರೋದು. ಮತ್ತೆ ಅವ್ರ ಫ್ರೆಂಡ್ ಯಾರಾದರೂ ಬೆಂಗಳೂರಲ್ಲಿದ್ದಾರಾ? ಓಯ್, ಯಾಕಯ್ಯ ಇದೆಲ್ಲ ವಿಚಾರ ಮಾಡ್ತಾ ಇದ್ಯಾ? ವಿಚಾರ ಮಾಡಿದ್ ಸಾಕು, ಬೇಗ ಬೇಗ ಕೆಲಸ ಮುಗಿಸು. ಯಜಮಾನ್ರ ಮನೆಗೆ ಧೂಳು ಹೊಡಿಯಕ್ಕೆ ಹೋಗ್ಬೇಕು. ಆಯ್ತಣ್ಣ, ಹೋಗಂತೆ.